ನಮಸ್ಕಾರ. ಲಕ್ನೋ ವಿರುದ್ಧ ಮುಂಬೈ ಸೋತ ಬಳಿಕ ಅತ್ತರು ಹಾರ್ದಿಕ್ ಪಾಂಡ್ಯ. ಬಳಿಕ ತಿಲಕ್ ವರ್ಮರವರ ರಿಟೈರ್ಡ್ ಔಟ್ ಕುರಿತು ನೀಡಿದರು ಸ್ಫೋಟಕ ಹೇಳಿಕೆ. ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧ ಮುಂಬೈ ಗೆದ್ದ ಬಳಿಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಇವರಿಬ್ಬರಲ್ಲಿ ಮುಂಬೈ ತಂಡ ಕಂಡ ಸಕ್ಸಸ್ಫುಲ್ ಕ್ಯಾಪ್ಟನ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. IPL 2025ರಲ್ಲಿ ಶುಕ್ರವಾರ ನಡೆದ 16ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಸೋಲು ಕಂಡಿದೆ. ಏಕನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಪಡೆ 12 ರನ್ಗಳ ಹೀನಾಯ ಸೋಲು ಅನುಭವಿಸಿದೆ. ಈ ಋತುವಿನಲ್ಲಿ ಮುಂಬೈ ತಂಡ ಆಡಿದ 4 ಪಂದ್ಯಗಳಲ್ಲಿ ಇದು 3ನೇ ಸೋಲಾಗಿ. ಮುಂಬೈ ಇಂಡಿಯನ್ಸ್ ತಂಡದ ಗೆಲುವಿಗೆ ಕೊನೆಯ ಓವರ್ನಲ್ಲಿ 22 ರನ್ಗಳು ಬೇಕಾಗಿದ್ದವು. ಹಾರ್ದಿಕ್ ಪಾಂಡ್ಯ ಗೆಲುವಿಗಾಗಿ ಹೋರಾಡಿದರಾದರೂ ಅದು ಸಾಧ್ಯವಾಗಲಿಲ್ಲ. ಪಂದ್ಯ ಮುಗಿದ ಬಳಿಕ ಪಾಂಡ್ಯ ಸೋಲಿಗೆ ಕಾರಣವನ್ನ ಇದೀಗ ತಿಳಿಸಿದ್ದಾರೆ. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಈ ರೀತಿಯಾಗಿ ಹೇಳಿದ್ದಾರೆ. ನಾವು ಸೋತಾಗ ತುಂಬಾ ನಿರಾಶಾದಾಯಕವಾಗಿರುತ್ತದೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾವು ಈ ಮೈದಾನದಲ್ಲಿ ಈ ವಿಕೆಟ್ ನಲ್ಲಿ 10 ರಿಂದ 15 ರನ್ಗಳನ್ನ ಬಿಟ್ಟುಕೊಟ್ಟಿದ್ದೇವೆ ಎಂದು ತಿಳಿಸಿದ್ದಾರೆ. ಮತ್ತು 5 ವಿಕೆಟ್ ಪಡೆದ ಬಗ್ಗೆ ಮಾತನಾಡಿದ ಪಾಂಡ್ಯ, ನಾನು ಯಾವಾಗಲೂ ನನ್ನ ಬೌಲಿಂಗ್ ಅನ್ನ ಆನಂದಿಸುತ್ತೇನೆ. ಬೌಲಿಂಗ್ ನಲ್ಲಿ ನನಗೆ ಹೆಚ್ಚಿನ ಆಯ್ಕೆಗಳಿವೆ ಎಂದು ನಾನು ಭಾವಿಸುವುದಿಲ್ಲ. ನಾನು ವಿಕೆಟ್ ಅನ್ನ ರೀಡ್ ಮಾಡುತ್ತೇನೆ ಮತ್ತು ಕೆಲವು ಸ್ಮಾರ್ಟ್ ಆಯ್ಕೆಗಳನ್ನ ಪ್ರಯತ್ನಿಸುತ್ತೇನೆ. ವಿಕೆಟ್ ತೆಗೆಯಬೇಕೆಂದು ಬೌಲಿಂಗ್ ಮಾಡಲು ಪ್ರಯತ್ನಿಸುವುದಿಲ್ಲ. ಹೆಚ್ಚಾಗಿ ಡಾಟ್ ಬಾಲ್ಗಳನ್ನ ಮಾಡಲು ಪ್ರಯತ್ನಿಸುತ್ತೇನೆ. ಈ ಮೂಲಕ ಬ್ಯಾಟರ್ಗಳನ್ನ ಅಪಾಯಕಾರಿ ಶಾಟ್ ಹೊಡೆಯುವಂತೆ ಮಾಡುತ್ತೇನೆ ಎಂದು ಪಾಂಡ್ಯ ತಿಳಿಸಿದ್ದಾರೆ. ಮತ್ತು ಸೋಲಿಗೆ ಕಾರಣ ತಿಳಿಸಿದ ಹಾರ್ದಿಕ್ ಈ ರೀತಿಯಾಗಿ ಹೇಳಿದ್ದಾರೆ. ಬ್ಯಾಟಿಂಗ್ ಘಟಕವಾಗಿ ನಾವು ವಿಫಲವಾಗಿದ್ದೇವೆ ಎಂದು ಭಾವಿಸುತ್ತೇನೆ. ಕೆಲವು ಬಾರಿ ನಾವು ತಂಡವಾಗಿ ಗೆಲ್ಲುತ್ತೇವೆ, ತಂಡವಾಗಿ ಸೋಲುತ್ತೇವೆ. ಹೀಗಾದಾಗ ಯಾರನ್ನ ಎತ್ತಿ ತೋರಿಸಲು ಬಯಸುವುದಿಲ್ಲ. ಸೋಲಿನ ಹೊಣೆಯನ್ನ ಇಡೀ ಬ್ಯಾಟಿಂಗ್ ಘಟಕವು ತೆಗೆದುಕೊಳ್ಳಬೇಕು. ನಾನು ಸಂಪೂರ್ಣ ಇದರ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ಮತ್ತು ತಿಲಕ್ ವರ್ಮಾ ರಿಟೈರ್ಡ್ ಔಟ್ ಆದ ಕುರಿತು ಮಾತನಾಡಿದ ಪಾಂಡ್ಯ ಈ ರೀತಿಯಾಗಿ ತಿಳಿಸಿದ್ದಾರೆ. ನಮಗೆ ಅದು ಸ್ಪಷ್ಟವಾಗಿತ್ತು. ನಮಗೆ ಕೆಲವು ದೊಡ್ಡ ಹಿಟ್ಗಳು ಬೇಕಾಗಿದ್ದವು. ಕ್ರಿಕೆಟ್ ನಲ್ಲಿ ಅಂತಹ ಕ್ಷಣಗಳು ಕೆಲವು ಬರುತ್ತವೆ. ಉತ್ತಮ ಕ್ರಿಕೆಟ್ ಆಡಬೇಕು, ಬೌಲಿಂಗ್ ನಲ್ಲಿ ಬುದ್ಧಿವಂತರಾಗಬೇಕು, ಬ್ಯಾಟಿಂಗ್ ನಲ್ಲಿ ಅವಕಾಶಗಳನ್ನ ತೆಗೆದುಕೊಳ್ಳಬೇಕು, ಸ್ವಲ್ಪ ಆಕ್ರಮಣಕಾರಿಶೀಲತೆಯೊಂದಿಗೆ ಸರಳ ಕ್ರಿಕೆಟ್ ಆಡಬೇಕು. ಇದು ದೀರ್ಘ ಟೂರ್ನಮೆಂಟ್ ಆಗಿರುವುದರಿಂದಾಗಿ ನಾವು ಲಯಕ್ಕೆ ಮರಳುತ್ತೇವೆ ಎಂದು ಪಾಂಡ್ಯ ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತು ತಿಲಕ್ ವರ್ಮಾ ದೊಡ್ಡ ಹೊಡೆತಗಳನ್ನ ಬಾರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗಾಗಿ ಅವರನ್ನ ವಾಪಸ್ ಕಳುಹಿಸಿದೆ ಎಂದು ಸ್ಫೋಟಕ ಹೇಳಿಕೆಯನ್ನ ಪಾಂಡ್ಯ ನೀಡಿದ್ದಾರೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.